ಸಾಗಿದೆ. ಒಂದು ವಾರದ ಮುಂಚಿನಿಂದಲೇ ಶಿಕ್ಷಣಗಳು ಮತ್ತು ಹಿಂದಿನ ದಿವಸ ವೇದಿಕೆಯ ಸಿದ್ಧತೆಗೆ ಎಲ್ಲ ಯೋಗ ಬಂಧುಗಳು ಸಹಕಾರ. ಅದೇ ರೀತಿಯಾಗಿ ನಿನ್ನೆಯ ದಿವಸ ರಥಸಪ್ತಮಿಯ ದಿವಸ ಹೆಚ್ಚಿನ ಎಲ್ಲ ಯೋಗ ಬಂಧುಗಳು ಖುಷಿಯಿಂದ 108 ಸೂರ್ಯ ನಮಸ್ಕಾರವನ್ನು ಪೂರ್ಣಗೊಳಿಸಿದ್ದಾರೆ. ಯಾವುದೇ ಒಂದು ಅಡೆತಡೆಗಳು ಬಾರದೆ ಇಡೀ ಆ ಕಾರ್ಯಕ್ರಮ ಬಹಳ ಸೊಗಸಾಗಿ ಮೂಡಿ ಬಂದಿದೆ. ಇನ್ನು ವೈಯಕ್ತಿಕವಾಗಿ 108 ಸೂರ್ಯ ನಮಸ್ಕಾರ ಮಾಡಿದ್ದು ನನಗೆ ಬಹಳ ಖುಷಿಯಾಗಿದೆ. ಹರಿ ಓಂ. ಮತ್ತೊಂದು ವೇದಿಕೆಯಲ್ಲಿ ಬೌದ್ಧಿಕ ಮಾಡಲು ಅವಕಾಶ ಸಿಕ್ಕಿತ್ತು. ಈ ಅವಕಾಶ ಕೊಟ್ಟ ಸಮಿತಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಬಹಳ ಸುಂದರವಾಗಿ ಮೂಡಿ ಬಂದಿದೆ ಈ ಕಾರ್ಯಕ್ರಮ. ಹರಿ ಓಂ. ನಿನ್ನೆ ನನಗೆ ಮೊನ್ನೆ ರಾತ್ರಿ ನಿದ್ದೆ ಬರಲಿಲ್ಲ. 108 ನಿನ್ನೆ ಅಲ್ಲಿ ಹೋಗಿ ನೋಡುವಾಗ ನಮ್ಮ ಹಸೀನನ್ನ ಮಾಡಲು ಬರ್ತಾರೆ, ಅವರಿದ್ದಾರೆ ಎದುರು. ಮತ್ತೆ ನಮಗೆ ಧೈರ್ಯ ಆಯಿತು. ಮತ್ತೆ ನನಗೆ ಎಲ್ಲದಕ್ಕಿಂತ ಭಾರಿ ಚೆಂದ ಆದದ್ದು ಜನಾರ್ದನ ಅವರದ್ದು ಬೌದ್ಧಿಕ, ಅದು ಅವಿಸ್ಮರಣೀಯವಾಗಿತ್ತು. ಅವರು ನೋಡದೆ ಹೇಳಿದ್ದು ದೊಡ್ಡ ವಿಷಯ. ಭಾಳ ಚೆಂದ ದಾಖಲೆ ನಮ್ಮ ಮಟ್ಟದಲ್ಲಿ ಭಾಳ ಚೆಂದವಾಗಿ ಖುಷಿಯಾಗಿ. ರವಿಶಂಕರ್ ನಿನ್ನೆ ಭಾಳ ಚೆನ್ನಾಗಿ ನಡೆದಿದೆ ನಮ್ಮ ಕಾರ್ಯಕ್ರಮ. ನನಗೆ ಇಲ್ಲಿ 12 ಸೂರ್ಯ ನಮಸ್ಕಾರ ಮಾಡೋಲ್ಲಿ ದಮ್ಮು ಹೊಡ್ತಾ ಇತ್ತು. 108 ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಸಮಿತಿಯವರು ಸ್ಟೇಜಿಗೆ ಹೋಗ್ಲಿಕ್ಕೂ ಹೇಳಿದರು. 36 ಹೇಗೆ ಮಾಡಲೇಬೇಕು ಅಂತ ಗ್ರಹಿಸಿದೆ. ಶುರುವಿನ 36 ಮಾಡಿದೆ. ಆವಾಗ ಕರ್ಕೊಂಡು ಹೋದ್ರು ಅಲ್ಲಿಂದ, ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತೇಳಿ. ಹಾಗೆ ಅಲ್ಲಿ ಒಂದು 4 ಸೂರ್ಯ ನಮಸ್ಕಾರ ಕಡಿಮೆ ಆಯಿತು. ಮತ್ತು ಸ್ಟೇಜಲ್ಲಿ 36 ಮಾಡಿದೆ. ಮತ್ತೆ ವಾಪಸ್ ಬಂದು ಕಂಟಿನ್ಯೂ ಮಾಡಿದೆ. ನನಗೆ ನೆಕ್ಸ್ಟ್ ನಿಲ್ಲಿಸುವ ಅಂತ ಯೋಚನೆ ಮಾಡೋದು ನಾನು. ಅದು ಕಂಟಿನ್ಯೂ ಆಗ್ತಾ ಇತ್ತು. ಹಾಗೆ 92 ಮಾಡಿದೆ. ಹಾಗೆ ಬಹಳ ಖುಷಿಯಾಗಿದೆ. ನನಗೆ ಯೋಗದಿಂದ ಬಹಳ ಅನುಕೂಲ ಸಿಕ್ಕಿದೆ. ನನ್ನ 10 ವರ್ಷ ಹಿಂದೆ ನನಗೊಂದು ಆಕ್ಸಿಡೆಂಟ್ ಆಗಿತ್ತು, ಕಾರ್ ಆಕ್ಸಿಡೆಂಟು. ಅದರಲ್ಲಿ ನನ್ನ ಮಂಡಿಗೆ ಸ್ಟೀಲ್ ಹಾಕಿದ್ದಾರೆ. ನನಗೆ ವಜ್ರಾಸನ ಕೂತ್ಕೊಳ್ಳಿಕ್ಕೆ ನನಗೆ ಗೊತ್ತೇ ಇಲ್ಲ ವಜ್ರಾಸನ ಹೇಗೆ ಕೂತ್ಕೊಳ್ಳೋದು ಅಂತೇಳಿ. ಆ ಪರಿಸ್ಥಿತಿ ಇತ್ತು. ಈ ಯೋಗದಿಂದಾಗಿ ಈಗ ಒಂದು ನನ್ನ 82 ದಿವಸ ಆಯಿತು ನಮ್ಮ ಯೋಗ ಇಲ್ಲಿ. ಅದರಿಂದಾಗಿ ಈ ಕರೆಕ್ಟಾಗಿ ವಜ್ರಾಸನ ಕೂತ್ಕೊಳ್ಳಿಕ್ಕೆ ಆಗ್ತದೆ, ಆರೋಗ್ಯವು ಒಳ್ಳೆಯದಾಗಿದೆ. ಹಾಗೆ ಎಲ್ಲರೂ ಕೂಡ ಯೋಗವನ್ನು ಸರಿಯಾಗಿ ಮಾಡೋಣ. ಜನ ಇವತ್ತು ಸ್ವಲ್ಪ ಕಡಿಮೆ ಉಂಟಾಗಿ ಎಲ್ಲರೂ ಕೂಡ ಬಂದು ಯೋಗವನ್ನು ಸರಿಯಾಗಿ ತೊಡಗಿಸಿಕೊಳ್ಳುವ ಅಂತೇಳಿ. ಮತ್ತು ನಿನ್ನೆ ಬಹಳ ಖುಷಿಯಾಗಿದೆ. ನನಗೆ ಅವಕಾಶ ಕೊಟ್ಟಿದ್ದಾರೆ ಸ್ಟೇಜಲ್ಲಿ ಸಮಿತಿಯವರು, ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಿನ್ನೆಯ ಕಾರ್ಯಕ್ರಮವು ತುಂಬ ಒಂದು ಅಚ್ಚುಕಟ್ಟಾಗಿ ನಡೆದಿದೆ. ಅದರಿಂದ ಮೊದಲೇ ಅದಕ್ಕೆ ತಯಾರಿ ಮಾಡುವಂತಹ ಒಂದು ಕಾರ್ಯಕ್ರಮ ಅಷ್ಟೇ. JL ಶಾಖೆಯಲ್ಲಿ ಹೋಗಿ ಅದು ಕೂಡ ತುಂಬ ಚೆಂದವಾಗಿ ಅವರು ವಿವರಿಸಿ ನಮಗೆ ಹೇಗೆ ಮಾಡಬೇಕು, ನಮ್ಮ ತಪ್ಪುಗಳನ್ನು ಹೇಳಿ ತಿದ್ದಿ ಅದನ್ನು ಯಾವ ಥರ ಮಾಡಬೇಕು ಅಂತ ಹೇಳಿದರು. ಆದಷ್ಟು ಪ್ರಯತ್ನ ಮಾಡಿದ್ದೇವೆ ನಾವು. ಹಾಗೆ ಕಾರ್ಯಕ್ರಮ ಅಷ್ಟೇ ಪ್ರಾರಂಭದಿಂದ ಕೊನೆಯ ತನಕವೂ ಚೆನ್ನಾಗಿ ಆಯಿತು. ಆಮೇಲೆ ಎಲ್ಲ ಒಂದು ಯೋಗ ಬಂಧುಗಳು ಒಂದು ಉತ್ಸಾಹದಿಂದ ಮಾಡ್ತಾ ಇದ್ರು. ಅಲ್ಲಿದ್ದ ಸಾಧಾರಣ ಹೆಚ್ಚಿನವರು 108 ಸೂರ್ಯ ನಮಸ್ಕಾರ ಮಾಡಿರಬಹುದು ಅಂತ ಒಂದು ನನಗೆ ಕಾಣಿಸ್ತಾ ಇತ್ತು. ಆಮೇಲೆ ಕೊನೆಯದಾಗಿ ಉಪಹಾರ, ಅದು ಕೂಡ ಅಷ್ಟೇ ಎಲ್ಲರಿಗೂ ಒಂದು ಖುಷಿಯಲ್ಲಿ ಎಲ್ಲ ನಿಲ್ಬಹುದಾ ಅಂತ ಒಂದು ಭಯ ಇತ್ತು. ಹಾಗೆ ನೋಡುವಾಗ ನಾವು ಅಂದರೆ ಕೈ ಸ್ವಲ್ಪ ಆಚೆ ಈಚೆ ತಪ್ಪಿತ್ತು ನಂದು. ಅದು ಮಾಡಿದ್ದೇನೆ, 108 ಸೂರ್ಯ ನಮಸ್ಕಾರ ಮಾಡಿದ್ದೇನೆ. ಖುಷಿ ಆಯಿತು ಮಾತ್ರ. ಎಲ್ಲರನ್ನು ಎಲ್ಲ ಶಾಖೆಯವರು ಬಂದಿರುವಾಗ ಕೆಲವು ಪರಿಚಯದವರು ಇದ್ದರು ಆಚೆ ಈಚೆ. ಬಹಳ ಖುಷಿ ಆಯಿತು. ನಮ್ಮ ಪಕ್ಕದಲ್ಲಿ ಜಯಂತಿ ಅಕ್ಕ ಮತ್ತು ಮತ್ತೊಬ್ಬರು ಸ್ವಲ್ಪ ಪ್ರಾಯದವರನ್ನು ಆಚೆ ಈಚೆ ಇದ್ದರು. ಆದರೂ ಅವರು ಕೂಡ ಮಾಡುವ ನನಗೆ ತುಂಬ ಖುಷಿ ಆಯಿತು. ಇಷ್ಟು ಪ್ರಯತ್ನದಿಂದ ಒಂದು 108 ಸೂರ್ಯ ನಮಸ್ಕಾರವನ್ನು ಎಲ್ಲರೂ ಜೋಡಿಸಿಕೊಂಡಾಗ ಬಹಳ ಖುಷಿ ಆಯಿತು. ನನಗೆ ಕೂಡ ಅಂದರೆ ಇವತ್ತು ಸ್ವಲ್ಪ ಕೈಕಾಲು ಈಗ ಮಾಡುವಾಗ ಸರಿ ಹೇಳಿತು ಉಂಟು. ಆದರೆ ನಿನ್ನೇನು ಗೊತ್ತಾಗಲಿಲ್ಲ ನನಗೆ. ಕೆಲವರು ಹೇಳ್ತಾ ಇದ್ರು ಕಾಲು ಬರುವುದಿಲ್ಲ, ಕೈ ಬರುವುದಿಲ್ಲ. ಸಂಜೆ ಆಗುವಾಗ ಕಾಲು ಬರ್ತಿತ್ತು. ಹಾಗೆ ಮತ್ತು ಭಾರಿ ಖುಷಿಯಾಗಿದೆ, ಬಹಳ ಖುಷಿಯಾಗಿದೆ. ಆ ಒಂದು ಪಂಚಲಿಂಗೇಶ್ವರನ ಸನ್ನಿಧಿಯಲ್ಲಿ ನಾವೊಂದು ಮಾಡಿದ್ದು ಬಹಳ ಖುಷಿ. ಕೆಲವರು ನಮ್ಮಿಂದ ತಪ್ಪು ಇರಲಿಲ್ಲ, ನಮ್ಮ
ಅಕ್ಕನವರು ಅದೆಲ್ಲರೂ ಬರಬೇಕಿತ್ತಂತ ಇತ್ತು ನಮಗೆ. ನಿನ್ನೆ ನಾನು ಬಂದಿದ್ದೆ ಸೂರ್ಯ ನಮಸ್ಕಾರ ಮಾಡೋದಕ್ಕೆ. ಮೊನ್ನೆ ಗ್ರಹಿಸಿಕೊಂಡಿದ್ದೆ ನಾನು ಮಾಡ್ಬೋದಾ ಇಲ್ವಾ ಅಂತೇಳಿ. ಮತ್ತು ಇವರು ಹೇಳಿದರು ಸರ್ ಅಣ್ಣನವರು ನಿಮಗೆ ಆದಷ್ಟು ಮಾಡ್ಬೋದು ಅಂತ. ನಾನು ಮೊನ್ನೆವರೆಗೂ ನಾನು 36 ಮಾಡ್ಬೋದಾ 20 ಮಾಡ್ಬೋದಾ ಹಾಗೆ ಗ್ರಹಿಸಿಕೊಂಡಿದ್ದೆ. ನಿನ್ನೆ ಬೆಳಗ್ಗೆ ಸ್ನಾನ ಮಾಡಿ ದೀಪ ಹಚ್ಚಿ ನಾನು 108 ಮಾಡ್ತೇನೆ ಅಂತ ಹೋದೆ. 108 ಮಾಡಿದೆ. ತುಂಬ ಖುಷಿ ಅವರೆಲ್ಲ ಸೂರ್ಯ ನಮಸ್ಕಾರ ನೋಡಿ ಬಂದದಂತೆ. ಮತ್ತೆ ಕೃಷ್ಣಣ್ಣವರು ಓದಿಕ್ಕೆ ಭಾರಿ ಖುಷಿ, ಅಷ್ಟು ಒಳ್ಳೆದಾಗಿ ಮಾಡಿದ್ದಾರೆ. ಅವರಿಗೆ ಭಾರಿ ಖುಷಿಯಾಗಿದೆ. ನಾನು ಮೊಬೈಲಲ್ಲಿ 2 ಸಲ ಕೇಳಿದೆ. ಮಾಡಿದ್ದಾರೆ ಚೆನ್ನಪ್ಪನ ಹೇಳಿದ್ರು ಮಾಡಿದ್ದಾರೆ. ಈಗ ಕಚ್ಚಂಬರ್ ಎಲ್ಲ ಮಾಡ್ಬೋದು. ಕಚ್ಚಂಬರ್ ಮಾಡುವಾಗ ಅವರು ನೀರುಳ್ಳಿ ಎಲ್ಲ ನೀರುಳ್ಳಿ ಬರೀ ಇದನ್ನು ಹಾಕಿ ನಾವು ಹೇಗೆ ಮಾಡೋದು, ಅದಕ್ಕಾಗಿ ನಾವು ಅದನ್ನು ಮಾಡಲಿಕ್ಕೆ ಹೋಗಲಿಲ್ಲ. ಜಸ್ಟ್ ಇದನ್ನು ಮಾತ್ರ ಮಾಡಿದ್ದೇವೆ. ಕಷಾಯ ಕೂಡ ಹಾಗೆ ಬೇರೆ ಬೇರೆ ಮಾಡ್ಬೋದಿತ್ತು. ಈ ಅಷ್ಟು ಇದು ಎಲ್ಲ ತುಂಬ ಕಷ್ಟ. ಹಾಗೆ ಕೊತ್ತಂಬರಿ ಕಷಾಯದಲ್ಲಿ ನಾವು ಸುಧಾರಿಸಿದ್ದೇವೆ. ಒಳ್ಳೆ ಆಯಿತು. ಸರಿ, ಮತ್ತೆ ಬೇರೆ ಎಂತ ಹೇಳೋದು, ತೊಂದರೆ ಇಲ್ಲ, ಎಲ್ಲ ಪ್ರೋಗ್ರಾಮ್ ಚೆಂದಾಗಿ. ಇನ್ನು ನಾಡಿದ್ದು ಫೆಬ್ರವರಿ 1 ಸಮುದ್ರ ಪೂಜೆ ಇದೆ. ಅದು ಬೇಗ ಹೋಗಿ 9 ಗಂಟೆಗೆ ಮನೆಗೆ ಮುಟ್ಲಿಕ್ಕೆ ಆಗ್ತದೆ. ನಮ್ಮ ಇದು ದೊಡ್ಡ ಸಮಾರಂಭ ಉಂಟಂತ ಗೊತ್ತಾಯ್ತು ನನಗೆ. ಫಂಕ್ಷನ್ ಏನು ತೊಂದರೆ ಆಗೋದಿಲ್ಲ, ಬರುವವರಿಗೆ ಎಲ್ಲರಿಗೆ ಬರ್ಬೋದು. ಬಸ್ಸಿನ ವ್ಯವಸ್ಥೆ ಕೂಡ ಮಾಡುವ ಆದಿತ್ತಾ, ಬಸ್ಸಿಗೆ ಆಗೋಷ್ಟು ಜನ ಆಗ್ತದೆ. ಅದಕ್ಕೆ ತುಂಬ ಒಳ್ಳೆ ಪ್ರೋಗ್ರಾಮ್ ಅದು. ಮತ್ತು ಇದರ ಹಾಗೆ ಪ್ರಿಪರೇಷನ್ ಏನಿಲ್ಲ, ನಾವು ಹೋಗೋದು ಚಾಪೆ ಇದು ಮ್ಯಾಟ್ ಹಾಕೋದು ಮತ್ತು ಅಭ್ಯಾಸ ಮಾಡೋದು ಅಷ್ಟೇ. ಅಲ್ಲಿ ಸೂರ್ಯ ನಮಸ್ಕಾರ ಮಾಡಿಸ್ತಾರೆ, ಆದರೆ ಸೂರ್ಯ ನಮಸ್ಕಾರ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ನಾವು ಕಾಲಿಟ್ಟ ಕೂಡಲೇ ಹೀಗೆ ಜಾರ್ತದೆ, ಕಾಲೆಲ್ಲ ಜಾರ್ತದೆ. ಆದರೆ ಮಾಡ್ತೇವೆ, ಮಾಡಲಿಕ್ಕೆ ಆಗುದಿಲ್ಲ ಅಂತಲ್ಲ, ಬಟ್ ಇದು. ಮತ್ತು ಇಲ್ಲಿ ಕೂತ್ಕೊಂಡೆಲ್ಲ ಕೆಲವು ಮಾಡಲಿಕ್ಕೆ ಉಂಟು. ಅದನ್ನು ನಾವು ಈಗ ಶುರು ಮಾಡಲಿಲ್ಲ, 100 ದಿನ ಆಗಲಿ ನಾವು ಕಾಯ್ತಾ ಇದ್ದೇವೆ. ಅದೆಲ್ಲ ಅಲ್ಲಿ ಮಾಡಿಸ್ತಾರೆ, ಅದು ಮಾಡಿದರೆ ಸುಮ್ಮನೆ ಕೂತ್ಕೊಳ್ಳೋದು ನಾವು ಅಷ್ಟೇ. ಹಾಗಾದರೆ ಸರಿ, ಹೀಗೆ ಕಾರ್ಯಕ್ರಮದಲ್ಲಿ ಚೆಂದಾಗಿದೆ. ಇನ್ನು ನೆಕ್ಸ್ಟ್ 15 ತಾರೀಕಿಗೆ ಶಿವ ನಮಸ್ಕಾರ ಬರ್ತದೆ. ಶಿವ ನಮಸ್ಕಾರಕ್ಕೂ ಕೂಡ ನಾವು ಸ್ವಲ್ಪ ಜೋಡಿಸ್ಕೊಳ್ಳೋದು ಆದಿತ್ತಲ್ಲ, ತೊಂದರೆ ಇಲ್ಲ. ಹಾಗೆ ಒಳ್ಳೆ ಅನುಭವವನ್ನು ಕೊಟ್ಟಿದೆ ನನಗೆ. ಈ ಶಾಖೆಗೆ ಬಂದ ನಂತರ ಅಂತೂ ನನಗೆ ತುಂಬ ಅನುಭವ ಇಲ್ಲ. ನಾನು ಇಷ್ಟು ಹೇಳಿ ಮಾತಾಡುವನೇ ಅಲ್ಲ ಇವಾಗ. ಈಗ ಯಾವಾಗ ನನ್ನ ಕ್ಲಾಸಲ್ಲಿ ಬಿಟ್ಟರೆ ಹೊರಗೆ ಮಾತಾಡೋದೇ ಇಲ್ಲ. ಈಗ ಸ್ವಲ್ಪ ಹೆಚ್ಚು ಮಾತಾಡಲಿಕ್ಕೆ ಕಲಿತಿದ್ದೇನೆ. ಮೊದಲು ಸ್ಮೈಲ್ ಕೂಡ ಕಡಿಮೆ ಇತ್ತು ನಮ್ಮ ಮುಖದಲ್ಲಿ, ಈಗ ಸ್ಮೈಲ್ ಕೂಡ ಹೆಚ್ಚಾಗಿದೆ. ಹಾಗಾಗಿ ಮೈದೂರಿನ ಮತ್ತೆ ಹೇಳ್ತಾರೆ, ನನ್ನ ಮೈದೂರು ಚಂದನ ಎಲ್ಲ ಇದ್ರು, ಶಿಲ್ಪ ಅವರೆಲ್ಲ ತೇಜಸ್ವಿನಿ ಅವರು ಮಾತಾಡ್ತಿಲ್ಲ, ಅಲ್ಲಿ ಮಾತಾಡ್ತಾರೆ ದೊಡ್ಡಮ್ಮ. ನಾನು ಮಾತಾಡೋದು ತುಂಬ ಕಡಿಮೆ ಇತ್ತು ಮೊದಲೆಲ್ಲ. ಎಷ್ಟು ಅಂದರೆ ತುಂಬ ಕಡಿಮೆ ಇತ್ತು. ಹಾಗಾಗಿ ಎಲ್ಲ ಬೈತಾರೆ ಏನು ಮಾತಾಡೋದಿಲ್ಲ ಅಂತೇಳಿ. ಆದರೆ ಈಗ ಇಷ್ಟು ಮಾತಾಡಲಿಕ್ಕೆ ಕಲ್ತದ್ದೇ ಇಲ್ಲಿ ಈ ಶಾಖೆ ಬಂದ ಮೇಲೆ.